ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನೆಲ್. ನಾನಿವತ್ತು ಆ್ಯಂಟಿ ಮ್ಯೂಕಸ್ ಡ್ರಿಂಕ್ ಹಾಗೆಯೇ ಇಮ್ಯುನಿಟಿ ಕೂಡ ಬೂಸ್ಟ್ ಮಾಡ್ತಕ್ಕಂಥ ಡ್ರಿಂಕನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಮಾಡಲಿಕ್ಕೆ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಒಂದು ನಿಂಬೆಹಣ್ಣು, 2 ಚಕ್ಕೆ ಪೀಸು, ಅರ್ಧ ಟೀ ಸ್ಪೂನ್ ಕಾಳುಮೆಣಸು ತೊಗೊಂಡಿದ್ದೀನಿ, ಹಾಗೆಯೇ ಒಂದು 4 ಚೂರು ಶುಂಠಿಯನ್ನು ತೊಗೊಂಡಿದ್ದೀನಿ. ಮೊದಲಿಗೆ ಇಲ್ಲಿ ಶುಂಠಿ ಹಾಗೆ ಕಾಳುಮೆಣಸನ್ನು ಈ ಥರ ಜಜ್ಜಿ ಇಟ್ಕೊಂಡಿದ್ದೀನಿ. ಇಲ್ಲಿ 4 ಲೋಟ ನಾನು ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ. ಅದಕ್ಕೀಗ ಜಜ್ಜಿರ್ತಕ್ಕಂಥ ಶುಂಠಿ ಕಾಳುಮೆಣಸನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ, ಚಕ್ಕೆ ಅದನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ. ಹಾಗೆಯೇ ಅದಕ್ಕೆ 1/4 ಟೀ ಸ್ಪೂನ್ ಅರಿಶಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನು ಕೂಡ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇದು 4 ಲೋಟ ಇಟ್ಟಿದ್ದೀವಲ್ಲ, ಅದನ್ನು ಸ್ವಲ್ಪ ಕೆಳಗೆ ಬರಬೇಕು, ಕುದ್ದುಬಿಟ್ಟು ಒಳ್ಳೆ ಕುದಿ ಬರಬೇಕಾಗತ್ತೆ. ಈ ಮೀಡಿಯಮ್ ಉರಿಯಲ್ಲಿ ಇದನ್ನು ಕುದಿಸ್ಕೊಳ್ಳೋಣ. ನೋಡಿ, ಇಲ್ಲಿ ಕಷಾಯ ರೆಡಿಯಾಗಿದೆ. ಈ ಕಷಾಯವನ್ನು ಒಂದು 10 ನಿಮಿಷ ಹಾಗೇ ಇಟ್ಬಿಡೋಣ. ಈ ಬಿಸಿ ಸ್ವಲ್ಪ ಕಡಿಮೆ ಆಗಲಿ. ನೋಡಿ, ಈಗ ಕಷಾಯವನ್ನು ಈಗ ಲೋಟದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಜೇನುತುಪ್ಪ ಹಾಗೆಯೇ ಸ್ವಲ್ಪ ನಿಂಬೆ ರಸವನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೀವು ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಈ ಡ್ರಿಂಕು ಕುಡಿಲಿಕ್ಕೂ ಕೂಡ ತುಂಬ ಟೇಸ್ಟಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ದೊಡ್ಡವರು ಕುಡಿಬೋದು, ಹಾಗೆ ಸಣ್ಣ ಮಕ್ಕಳಿಗೂ ಕೂಡ ಕೊಡ್ಬೋದು ಇದನ್ನು. ಈ ಕಫ ಕಟ್ಕೊಂಡಂಗಿರುತ್ತಲ್ವ ಗಂಟ್ಲಲ್ಲಿ, ಆ ಟೈಮಲ್ಲಿ, ಹಾಗೆ ನೆಗಡಿ, ಶೀತ ಈ ಥರದಕ್ಕೆಲ್ಲ ಕೂಡ ತುಂಬಾ ಒಳ್ಳೆಯದು. ಓಕೆ ಫ್ರೆಂಡ್ಸ್, ನಿಮಗೆ ಈ ಕಷಾಯ ಇಷ್ಟ ಆದಲ್ಲಿ ಒಂದು ಲೈಕನ್ನು ಕೊಡೋದು ಮರಿಬೇಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.